ಎಲ್ಲರಿಗೂ ನಮಸ್ಕಾರ. ಕರುನಾಡು ಜಾಬ್ ಅಲರ್ಟ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದು ಶಿವಮೊಗ್ಗ ಜಿಲ್ಲೆಯ ನ್ಯಾಯಾಲಯದಲ್ಲಿ 56 ಜವಾನರ ಹುದ್ದೆಗಳು ಮತ್ತು ಆದೇಶ ಜಾರಿಕಾರರ ಹುದ್ದೆಗಳನ್ನ ಅಧಿಸೂಚನೆ ಹೊರಡಿಸಿರುವಂತಹ ನೋಡಬಹುದು. ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದೇ ರೀತಿ ಕರ್ನಾಟಕ ಸರ್ಕಾರದಲ್ಲಿ ಅಧಿಸೂಚನೆ ಹೊರಡಿಸುವ ಎಲ್ಲಾ ಹುದ್ದೆಗಳ ಮಾಹಿತಿಯನ್ನು ತಿಳಿಯಲು ಕರ್ನಾಡು ಜಾಬ್ ಅಲರ್ಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೇಳ್ಕೊಳ್ಳುತ್ತಾ, ಸ್ನೇಹಿತರೆ ಬನ್ನಿ. ಇಂದು ಶಿವಮೊಗ್ಗ ಜಿಲ್ಲೆ ನ್ಯಾಯಾಲಯದಲ್ಲಿ ಒಟ್ಟು 56 ಜವಾನರ ಹುದ್ದೆಗಳನ್ನ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಈ 56 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಆಗಸ್ಟ್ 24ನೇ ತಾರೀಕಾಗಿರುತ್ತದೆ. ಇದು P1 ಹುದ್ದೆಗಳಾಗಿರ್ತವೆ. ಜವಾನ ಹುದ್ದೆಗಳಂದ್ರೆ P1 ಹುದ್ದೆಗಳು. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇವತ್ತು 23/7/2026ರಿಂದ 24/8/2026 ಆಗಿರುತ್ತೆ. ನಂತರ ಹುದ್ದೆಗಳ ವರ್ಗೀಕರಣವನ್ನು ನೋಡಿದಾಗ 56 ಹುದ್ದೆಗಳಾಗಿರ್ತವೆ. ಇವುಗಳನ್ನ ಕೆಟಗರಿ ವೈಸ್ ಸಾಮಾನ್ಯ ಅಭ್ಯರ್ಥಿಯಿಂದ ಹಿಡ್ಕೊಂಡು ಪ್ರವರ್ಗ 3B ವರೆಗೂ ಸಹ ಹುದ್ದೆಗಳನ್ನ ವರ್ಗೀಕರಣ ಮಾಡಲಾಗಿದೆ. ನಿಮ್ಮ ಪ್ರವರ್ಗ ಯಾವುದು ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಹುದ್ದೆಗಳನ್ನ ನೋಡಿ. ನಂತರ ಇದರ ವೇತನ ಶ್ರೇಣಿಯನ್ನು ನೋಡೋದಿದ್ರೆ 27,000ದಿಂದ 46,675 ವರೆಗೂ ಇರುವಂತಹದನ್ನ ವೇತನ ಶ್ರೇಣಿಯನ್ನ ನೋಡಬಹುದು. ಶೈಕ್ಷಣಿಕ ವಿದ್ಯಾರ್ಥಿ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅನ್ನುವಂತಹದ್ದು. ಅದು CBSE ಪರೀಕ್ಷೆ ಅಥವಾ ಇತರ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಗಳು ನಡೆಸುವಂತಹ ಪರೀಕ್ಷೆ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ನಡೆಸುವಂತಹ ಪರೀಕ್ಷೆ ಅಥವಾ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂತಹ ಪರೀಕ್ಷೆಗಳು ಆಗಿರ್ಬೋದು ಅನ್ನುವಂತಹದ್ದು. ನಂತರ ಈ ಹುದ್ದೆಗಳದ ವಯೋಮಿತಿಯನ್ನು ನೋಡೋದಾದ್ರೆ ಕನಿಷ್ಠ 18 ವರ್ಷಗಳಾಗಿರ್ಬೇಕು. ಗರಿಷ್ಠ ಅನ್ನುವಂತಹದ್ದು ಆ ಕೆಟಗರಿ ವೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. 35 ವರ್ಷಗಳು ಗರಿಷ್ಠ. ಸಾಮಾನ್ಯ ವರ್ಗಕ್ಕೆ 35 ವರ್ಷಗಳು, 5 ವರ್ಷಗಳು ಹೆಚ್ಚಿಗೆಯನ್ನ ಕೊಡಲಾಗಿದೆ. ಮತ್ತೆ 2A 2B 3B ಅವರಿಗೆ 38 ವರ್ಷಗಳು, 5 ವರ್ಷಗಳು ಎಕ್ಸ್ಕ್ಲೂಷನ್ ಕೊಡಲಾಗಿದೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 40 ವರ್ಷಗಳು ಮತ್ತೆ 5 ವರ್ಷ ಕನ್ಕ್ಲೂಷನ್ ಕೊಡಲಾಗಿದೆ. ಇದೊಂದು ಉಲ್ಲೇಖ ಇದೆ. ಸರ್ಕಾರದ ಆದೇಶ ಸಂಖ್ಯೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 262 ಸೇನೆಯಲ್ಲಿ 2025 ದಿನಾಂಕ 29/1/2026 ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಗೆ ಕ್ರಮವಾಗಿ ಆಸ್ ಅ ಒನ್ ಟೈಮ್ ಮೆಜರ್ 5 ವರ್ಷಗಳ ಸಡಿಲಿಕೆಯನ್ನ ನೀಡಲಾಗಿದೆ ಅಂತ. ಅಂದ್ರೆ ನಿಮ್ದೇನಾದ್ರು 35 ವರ್ಷ ಆಗಿದ್ರೆ 5 ವರ್ಷ ಟೈಮ್ ಅನ್ನು ತೆಗೆದುಕೊಂಡು 40 ವರ್ಷಗಳ ವಯೋಮಿತಿ ಇರುವಂತವರು ಸಾಮಾನ್ಯ ವರ್ಗದವರು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹದ್ದು. ಅದರಲ್ಲೂ ಸಹ ಎಕ್ಸ್ಕ್ಲೂಷನ್ ಕೊಡುವಂತಹದ್ದು ಅಥವಾ ಸರ್ಕಾರದ ಯಾವುದೇ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂತಹವರಿಗೆ 10 ವರ್ಷಗಳ ಅವಧಿ, ಮಾಜಿ ಸೈನಿಕರಿಗೆ 3 ವರ್ಷಗಳ ಅವಧಿ, ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ನಲ್ಲಿ ಪರಿವೀಕ್ಷಕರಾಗಿ ಕೆಲಸ ಮಾಡಿದಂತವರಿಗೆ ಸೇವೆ ಸಲ್ಲಿಸಿದಷ್ಟು ವರ್ಷಗಳು, ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಉದ್ಯಮೀಕರಣ ಸೇವೆ ಸಲ್ಲಿಸಿದಷ್ಟು ವರ್ಷಗಳ ಅವಧಿಗೂ ಸಹ, ಅಂಗವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳು. ನಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಹುದ್ದೆಗಳನ್ನು ಹೊಂದಿದ್ದರೆ ಅವರಿಗೂ ಸಹ 5 ವರ್ಷಗಳ ಅವಧಿಯಲ್ಲಿ ಎಕ್ಸ್ಕ್ಲೂಷನ್ ಕೊಡಲಾಗಿದೆ. ವಿಧವೆ ಆಗಿದ್ದಲ್ಲಿ ಅಭ್ಯರ್ಥಿ ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆ ಎಂದು ಹಾಗೂ ಮದುವೆ ಆಗಿಲ್ಲವೆಂದು ಪ್ರಮಾಣ ಪತ್ರ ಪಡೆದವರಿಗೆ 10 ವರ್ಷಗಳಾಗಿರುತ್ತದೆ. ಜೀತ ಕಾರ್ಮಿಕ ಆಗಿ ಕೆಲಸವನ್ನು ನಿರ್ವಹಿಸಿದ್ದೆ ಅಥವಾ ಆಗಿದ್ದರೆ ಅವರಿಗೂ ಸಹ 10 ವರ್ಷಗಳನ್ನ ಎಕ್ಸ್ಕ್ಲೂಷನ್ ಕೊಡಲಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು 200 ರು ಪರೀಕ್ಷಾ ಶುಲ್ಕವಾಗಿ ಕಟ್ಟಬೇಕಾಗುತ್ತೆ, ಅರ್ಜಿ ಶುಲ್ಕವಾಗಿ. ಪ್ರವರ್ಗ 2A 2B ಮತ್ತು 3A 3B ಸೇರಿದ ಅಭ್ಯರ್ಥಿಗಳು 100 ರುಗಳನ್ನ ಕಟ್ಟಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಈ ಹಿನ್ನೆಲೆಯನ್ನು ನೋಡಿಕೊಂಡು ಈ ಒಟ್ಟು ಹಣವನ್ನ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ನಿಗದಿ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಮುಖಾಂತರ SBI ಪೇ ಮುಖಾಂತರ ಮಾಡಬೇಕಾಗುತ್ತೆ. UPI ಸೌಲಭ್ಯವನ್ನು ಸಹ ಇಲ್ಲಿ ಕಲ್ಪಿಸಲಾಗಿದೆ. ಅರ್ಜಿಯನ್ನ ಆನ್ಲೈನ್ ಮುಖಾಂತರವೇ ಸಹ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಮಾಹಿತಿಯನ್ನ ಓದ್ಕೊಂಡು ಸರಿಯಾಗಿ ನಿಗದಿಪಡಿಸಿರುವಂತಹ ನಿಯಮಗಳ ಅನುಸಾರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮುಖಾಂತರ. ನಂತರ ಇಲ್ಲೊಂದು ನೋಡ್ಬೋದು, ಆನ್ಲೈನ್ ಮೂಲಕ ನೋಂದಾಯಿಸಲು ಸಲ್ಲಿಸಲು ಅರ್ಜಿ ಶುಲ್ಕವನ್ನು ಪಾವತಿಸಲು 24/8/2026 ರಾತ್ರಿ 12 ಗಂಟೆವರೆಗೆ ಅಂದ್ರೆ 11:59 ಅವಕಾಶ ಇರುತ್ತೆ. 12 ಗಂಟೆವರೆಗೂ ಕಾಯ್ದೆಲೆ 1 ನಿಮಿಷ ಮುಂಚಿತವಾಗಿ ಅಪ್ಲಿಕೇಶನ್ ಅನ್ನು ಸಲ್ಲಿಸಬೇಕಾಗುತ್ತೆ ಎನ್ನುವಂತಹದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ SC ST ಸರ್ಟಿಫಿಕೇಟ್ ಇರಬಹುದು, ಗ್ರಾಮೀಣ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇರಬಹುದು, 2A 2B 3B ಸರ್ಟಿಫಿಕೇಟ್ ಅನ್ನ ಸಕ್ಷಮ ಪ್ರಾಧಿಕಾರದಿಂದ ಪಡ್ಕೊಂಡಿರ್ಬೇಕು ಅನ್ನುವಂತಹದನ್ನ ಇಲ್ಲಿ ಹೇಳಲಾಗುತ್ತೆ. ನಂತರ
ಆ, ಪರಿವೀಕ್ಷಣಾ ಅವಧಿ 2 ವರ್ಷಗಳು, ಅಂದ್ರೆ ಪ್ರೊಬೇಷನರಿ ಪೀರಿಯಡ್ 2 ವರ್ಷಗಳಾಗಿರುತ್ತದೆ. ನಂತರ ಪಿಂಚಣಿ ಸೌಲಭ್ಯವನ್ನು ಈ ನಿಯಮಗಳ ಅಡಿಯಲ್ಲಿ ಕಲ್ಪಿಸಲಾಗಿದೆ. ನಂತರ ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅನ್ನುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ. ಆಯ್ಕೆ ವಿಧಾನವನ್ನು ನೋಡಬಹುದು. ಕನ್ನಡ ಓದಲು ಮತ್ತು ಬರೆಯಲು ಅಭ್ಯರ್ಥಿ ಹೊಂದಿರುವ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಮತ್ತೆ ಸಂದರ್ಶನದ ಮುಖಾಂತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಈ ಪರೀಕ್ಷೆಯಲ್ಲಿ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ 1:10 ಮುಖಾಂತರ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಸಂದರ್ಶನದಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಒಟ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಸಂದರ್ಶನಕ್ಕೆ ನಿಗದಿಪಡಿಸಿರುವ ಅಂಕ 10 ಅಂಕಗಳು ಅನ್ನುವಂಥದ್ದು. ಇನ್ನು ನೋಡ್ಬೋದು, ಕನ್ನಡ ಓದಲು ಮತ್ತು ಬರೆಯಲು ಬರುವಂತಹ ಹಿನ್ನೆಲೆಯಲ್ಲಿ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ನಂತರ ಸಂದರ್ಶನವನ್ನು ಕರೀತಾರೆ. ಪರೀಕ್ಷೆಯ ನಂತರ ಅವರು ಪಡೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ 1:10 ಅಲ್ಲಿ ಸಂದರ್ಶನ ಕರೀತಾರೆ. ನಂತರ ಸಂದರ್ಶನದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಎನ್ನುವಂತಹದ್ದು ಇದೆ. ಯಾರೆಲ್ಲ 10ನೇ ತರಗತಿ ತೇರ್ಗಡೆ ಆಗಿದ್ದೀರೋ ಇವರೆಲ್ಲರೂ ಸಹ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ನಂತರ ಇದೇ ರೀತಿ ಇನ್ನೊಂದು ಅಧಿಸೂಚನೆಯನ್ನ ನೋಡಬಹುದು. 6 ಹುದ್ದೆಗಳಿದೆ. ಪ್ರೊಸೆಸ್ ಜಾರಿಕಾರ ಹುದ್ದೆಗಳು ಅಂತ 6 ಹುದ್ದೆಗಳು. ಈ ಹುದ್ದೆಗಳು ಸಹ 24 ಆಗಸ್ಟ್ 2026 ಸಹ ಕೊನೆ ದಿನಾಂಕ ಇರಬಹುದು. ಹುದ್ದೆಗಳ ಹೆಸರನ್ನು ನೋಡಬಹುದು. ಪ್ರೊಸೆಸ್ ಜಾರಿಕಾರ, ಪ್ರೊಸೆಸರ್ ಸರ್ವರ್ ಅನ್ನುವಂತಹದನ್ನ ನೋಡಬಹುದು. ಇದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 23/7/2026 24/8/2026 ಇರುವಂತಹದನ್ನ ನೋಡಬಹುದು. ಈ 6 ಹುದ್ದೆಗಳನ್ನ ವರ್ಗೀಕರಣ ಮಾಡಿದಾಗ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪ್ರವರ್ಗ 2A, ಪ್ರವರ್ಗ 2B ಅವರಿಗೆ ಬಂದಿರುವಂತಹದ್ದು. ಇದರ ವೇತನ ಶ್ರೇಣಿ 31,775ರಿಂದ 61,300ವರೆಗೂ ಇರುವಂತಹ ನೋಡಬಹುದು. ಶೈಕ್ಷಣಿಕ ವಿದ್ಯಾರ್ಥಿ ಇದಕ್ಕೂ ಸಹ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. CBSE ಮತ್ತು ICSE ಮಂಡಳಿ ನಡೆಸುವ 10ನೇ ತರಗತಿ, ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿ ನಡೆಸುವ 10ನೇ ತರಗತಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಪ್ರೌಢ ಶಿಕ್ಷಣ ಮಟ್ಟದ ಕೋರ್ಸು, ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಮಟ್ಟದ ಎಕ್ಸಾಮು, ಇವುಗಳ ಇಲ್ಲಿ 10ನೇ ತರಗತಿ ತೇರ್ಗಡೆ ಆದಂತವರು ಸಹ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹದ್ದು. ಈ ಮೇಲ್ಕಂಡ ಹುದ್ದೆಗಳ ವರ್ಗೀಕರಣ ಈ ಕೆಳಕಂಡ ಸರ್ಕಾರಿ ಆದೇಶಗಳ ಹಿನ್ನೆಲೆಯಲ್ಲಿ ಮಾಡಿರುವಂತಹದನ್ನ ಇಲ್ಲಿ ಸೂಕ್ತವಾಗಿ ಮೆನ್ಷನ್ ಮಾಡ್ತಾರೆ. ಈ ವಯೋಮಿತಿಯನ್ನ ನೋಡೋದ್ರಲ್ಲಿ ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ, ಅದರಲ್ಲಿ 5 ವರ್ಷ ಎಕ್ಸ್ಕ್ಲೂಷನ್ ಕೊಡಲಾಗಿದೆ. 40 ವರ್ಷ ಆದ್ರೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು. 2A, 2B, 3rd A, 3rd B ಅವರಿಗೆ ಸಹ 38 ವರ್ಷ, 5 ವರ್ಷ ಎಕ್ಸ್ಕ್ಲೂಷನ್ ಕೊಡಲಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಒಂದವರಿಗೆ 40 ವರ್ಷ, 5 ವರ್ಷ ಎಕ್ಸ್ಕ್ಲೂಷನ್ ಕೊಡಲಾಗಿದೆ. ಈಗಾಗಲೇ ಜವಾನನ ಹುದ್ದೆಗಳಿಗೆ ಹೇಳಿದಂತಹ ಎಲ್ಲಾ ನಿಯಮಗಳು ಈ ಹುದ್ದೆಗಳು ಸಹ ಅನ್ವಯಿಸುವಂತಹ ನೋಡಬಹುದು. ಅದೇ ಹುದ್ದೆಗಳ ನಿಯಮಗಳನ್ನ ನೋಡಬಹುದು. ವಯೋಮಿತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ವಿಧಾನ ಸಾಮಾನ್ಯ ವರ್ಗಕ್ಕೆ 200 ರೂಗಳನ್ನು ನೋಡಬಹುದು. ಇದೇ ಹುದ್ದೆಗಳಿಗೆ 2A, 2B ಮತ್ತು 3rd A, 3rd B ಸೇರಿದ ಅಭ್ಯರ್ಥಿಗಳಿಗೆ 100, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ವಿನಾಯಿತಿಯನ್ನ ಘೋಷಣೆ ಮಾಡಲಾಗಿದೆ. ಇದನ್ನು ಸಹ SBI ಇ-ಪೇ ಮೋಡ್ ಮುಖಾಂತರ ಹಣವನ್ನ ಸಂದಾಯ ಮಾಡಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಸಂದಾಯ ಮಾಡಬೇಕಾಗುತ್ತೆ. ಈ ಹುದ್ದೆಗೂ ಸಹ ಆನ್ಲೈನ್ ಅರ್ಜಿ ಸಲ್ಲಿಸುವ ನಿಯಮಗಳನ್ನ ಕೊಡಲಾಗಿದೆ. ಈ ನಿಯಮಗಳನ್ನ ಅನುಸರಿಸಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಈ ಹುದ್ದೆಗಳನ್ನ ಪರೀಕ್ಷೆಯನ್ನ ನೋಡೋದಿದ್ರೆ ಈ ಹುದ್ದೆಗಳಿಗೂ ಸಹ 2 ವರ್ಷ ಪ್ರೊಬೇಷನರಿ ಇರುವಂತಹದ್ದು. ಪಿಂಚಣಿ ಸೌಲಭ್ಯವನ್ನು ಸಹ ಈ ಹುದ್ದೆಗಳಿಗೆ ಈ ನಿಯಮಗಳನುಸಾರ ಕೊಡಲಾಗುತ್ತೆ. ಆಯ್ಕೆ ವಿಧಾನವನ್ನು ಸಹ ಈ ಹಿಂದೆ ಹೇಳಿದಂತೆ ಕನ್ನಡ ಓದಲು ಮತ್ತು ಬರೆಯಲು ಅಭ್ಯರ್ಥಿ ಹೊಂದಿರುವ ಸಾಮರ್ಥ್ಯ ಮತ್ತು ಅಭ್ಯರ್ಥಿಯ ಸಾಮಾನ್ಯ ಜ್ಞಾನದ ಬಗ್ಗೆ ಸಂದರ್ಶನವನ್ನ ನೆರವೇರಿಸಲಾಗುತ್ತೆ. ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಸಂದರ್ಶನದಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಾರೆ. ಮೊದಲಿಗೆ ಕನ್ನಡ ಓದಲು ಮತ್ತು ಬರೆಯಲು ಅಭ್ಯರ್ಥಿ ಹೊಂದಿರುವ ಸಾಮರ್ಥ್ಯವನ್ನ ಪರೀಕ್ಷೆಯನ್ನ ಮಾಡಲಾಗುತ್ತೆ. ನಂತರ ಸಂದರ್ಶನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಜ್ಞಾನದ ಬಗ್ಗೆ ಸಂದರ್ಶನವನ್ನ ಮಾಡಲಾಗುತ್ತೆ. ಪರೀಕ್ಷೆ ಕನ್ನಡ ಓದಲು ಮತ್ತು ಬರೆಯಲು ಬರುವಂತಹ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ನೀಡಲಾಗುತ್ತೆ. ಈ ಪರೀಕ್ಷೆ ಹಿನ್ನೆಲೆಯಲ್ಲಿ 1:25 ರೀತಿಯಲ್ಲಿ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಹರಿದ್ದೀರೋ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಹುದ್ದೆಯನ್ನ ತಮ್ಮದಾಗಿಸ್ಬೇಕಂತ ಕೇಳ್ಕೊಳ್ತಾ, ಇಲ್ಲಿಯವರೆಗೂ ಸಹ ಕನ್ನಡ ಜಾಬ್ ಅಲರ್ಟ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಈ ತರದ ಹುದ್ದೆಗಳಿನ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಎಲ್ಲರಿಗೂ ಧನ್ಯವಾದಗಳು.